ಕರಾವಳಿಯಲ್ಲಿ ಪ್ರಜ್ವಲ್ ದೇವರಾಜರನ್ನ ಕಡೆಗಣಿಸಲಾಯಿತು. ಕರಾವಳಿ ಭಾಗದವರು ಒಂದು ಕಡೆ ಹೋದರು, ಪ್ರಜ್ವಲ್ ದೇವರಾಜ್ ಏಕಾಂಗಿ ಆದರು. ಅದು ಡಬ್ಬಿಂಗ್ ವಿಚಾರದಲ್ಲೂ ಆಯಿತು. ಕರಾವಳಿ ಭಾಗದವರೆಲ್ಲ ಒಂದು ಕಡೆ ಸೇರಿದ ನಂತರ ಪ್ರಜ್ವಲ್ಗೆ ಹಿರುಸು ಮುರುಸಾಯಿತು. ನೀವು ಹೇಳಿದ್ರಿ ಸಂಭಾವನೆ ಒಂದೇ ಅಲ್ಲ. ಸೊ ಆ ಒಂದು ಕಾರಣದಿಂದ ಪ್ರಜ್ವಲ್ ಒಂದು ಹೆಜ್ಜೆ ಹಿಂದೆ ಹೋದರು ಅನ್ನುವಂಥ ಒಂದು ಆರೋಪದ ಮಾತಿದೆ. ಆರೋಪಕ್ಕೆ ನೀವೇನು ಹೇಳ್ತೀರಾ? ಯಾಕಂದ್ರೆ ನೀವು ಸಾಕಷ್ಟು ದಿವಸ ಕೆಲಸ ಮಾಡಿದ್ದೀರಾ. ನಾನೊಂದು ಹೇಳ್ತೀನಿ, ಪ್ರಜ್ವಲ್ ಅವರು ಅವರಾಯಿತು ಅವ್ರ ಕೆಲಸವನ್ನು ಬಿಟ್ಟು ಬೇರೆ ವಿಚಾರಕ್ಕೆ ಮೂಗು ತುರಿಸೋ ಮನುಷ್ಯ ಅಲ್ವೇ. ಇನ್ನು ಅದು ಬಿಟ್ಟರೆ ನಾನು ಇದ್ದೀನೇ ಇಲ್ವೋ ಗೊತ್ತೇ ಆಗಲ್ಲ. ನಾನು ಇರೋ ಕಡೆ ಫನ್ ಇರುತ್ತೆ, ಖುಷಿ ಪಡ್ತೀವಿ. ಶೂಟಿಂಗ್ ಯಾವಾಗ ಮುಗೀತೆ, ಶೂಟಿಂಗ್ ಆದಮೇಲೆ ನಮ್ಮದು ಏನಿದೆ ಆಟಗಳು, ನಮ್ಮದು ಎಂಜಾಯ್ಮೆಂಟ್, ಅದ್ರ ಕಡೆ ನಾನು ಗಮನ ಕೊಡ್ತೀನಿ. ಶೆಟ್ರು ಅವರಿಗಿರೋದು ಸಿನಿಮಾ ಸಹನೇ ಬೇರೆ. ಅವರು ಸಿನಿಮಾ ಬಿಟ್ಟು ಬೇರೆ ಏನೂ ಮಾತಾಡೋದಿಲ್ಲ. ಖಂಡಿತ ಅದು ಈ ಎಲ್ಲ ಮಾತುಗಳನ್ನ ನಾನು ಒಪ್ತೀನಿ. ಇವರಿಗೆ ಅವರಿಗೆ ಗುರುದತ್ ಗಾಣಿಗೆ ಅವರಿಗೆ ಎಷ್ಟು ಕೋಣ ತರಿಸಲಿ, ಎಷ್ಟು ಸೆಟ್ ತರಿಸಲಿ, ಎಷ್ಟು ಕಲಾವಿದರು, ಎಷ್ಟು ಜೂನಿಯರ್ಸ್ ಬೇಕು, ಅದರ ಬಗ್ಗೆನೇ ಗಮನ ಇರುತ್ತೆ. ಆ ಶೂಟಿಂಗ್ ಸೆಟ್ಟಲ್ಲಿ ಆ ರೀತಿ ಒಂದು ವಾತಾವರಣ ಇಲ್ಲವೇ ಇಲ್ಲ. ಭಾಳ ಲವಲವಿಕೆಯಿಂದ, ಭಾಳ ಖುಷಿಯಿಂದ ಶೂಟಿಂಗ್ ಪ್ಯಾಕಪ್ ಆಗೋಗ್ಬಿಡ್ತಲ್ಲ ಅನ್ನೋ ಅಷ್ಟು ಫೀಲಲ್ಲಿ ನಾವು ಅದನ್ನು ಎಂಜಾಯ್ ಮಾಡಿದ್ದೀವಿ. ನಾನಾಗಲಿ, ಪ್ರಜ್ವಲ್ ಆಗಲಿ, ನಾವು ರಾಜ್ ಶೆಟ್ರು ಜೊತೆ ಇದ್ದಂಥ ಟೈಮು, ಸಂಪದ, ಗೋವಿಂದೇಗೌಡರು, ನಿರಂಜನ್ನು, ನಮ್ಮ ಇವರು ಸುರೇಶ್ ಸರು ಎಲ್ಲ ನಾವು ಇದು ಏಜ್ ಡಿಫ್ರೆನ್ಸ್ ಇಲ್ಲದೆ ಭಾಳಷ್ಟು ನಾವು ಎಂಜಾಯ್ ಮಾಡಿದ್ದೀವಿ ಆ ಟೈಮನ್ನು. ನಮಗದು ವಿಶೇಷತೆ ಇತ್ತು. ಆ ಕೋಣಗಳ ಜೊತೆ ಮಾತಾಡೋ, ಅಲ್ಲಿ ನಡೆಯುವಂಥ ಸ್ಪರ್ಧೆ, ಸೆಟ್ಟಲ್ಲ ಒರಿಜಿನಲ್ ಕಂಬಳದ ಹೌದು ಸರ್, ವಿಶೇಷತೆ ಇತ್ತು. ಅಲ್ಲಿ ಯಾವುದೇ ರೀತಿಯ ನಾನು ಮುಖಿಸ್ಬೇಕು, ನನಗೆ ಯಾರನ್ನೂ ಪರ ನಿಂತ್ಕೊಂಡು ನನಗೇನಾಗಬೇಕು ಇಲ್ಲ, ವಿರೋಧನೇ ಇಲ್ಲ. ಖಂಡಿತವಾಗಲೂ ಕೂಡ ಒಂದು ಕಿಂಚಿತ್ತು, ಒಂದು ಎಳ್ಳಷ್ಟು ಮನಸ್ತಾಪಗಳು ಸೆಟ್ಟಲ್ಲಿ ಆಗಲಿಲ್ಲ ಸರ್, ಖಂಡಿತ ಆಗಿಲ್ಲ. ಡಬ್ಬಿಂಗಲ್ಲಿ ಏನಾಯಿತು ನಂಗೆ ಗೊತ್ತಿಲ್ಲ. ಆಮೇಲೆ ಅವರವರು ವೈಯಕ್ತಿಕ ವಿಚಾರಗಳೇನಾಯಿತು ಗೊತ್ತಿಲ್ಲ. ಬಟ್ ಎಲ್ಲರೂ ಕೂಡ, ವಿಶೇಷವಾಗಿ ಟೆಕ್ನಿಷಿಯನ್ಸು ಎಲ್ಲರೂ ಭಾಳ ಶ್ರಮಪಟ್ಟು ಪ್ರಕೃತಿ ಮಧ್ಯೆ ಆ ಮಳೆ, ಆ ಜೋರು ಮಳೆ, ನಿಲ್ಲದರಿರುವಂಥ ಮಳೆ, ನಾವು ಇಷ್ಟು ಒಂದು ದಿನ ಕಾಲ್ ಶೀಟಲ್ಲಿ ಕೇವಲ ಅರ್ಧ ದಿನ ಶೂಟ್ ಮಾಡಿದ್ವಿ ಇದೆ ಮಳೆಗೋಸ್ಕರ. ಕೇವಲ ಅರ್ಧ ದಿನಕ್ಕೋಸ್ಕರ ಮಾಡಿ ಒಂದು ಶಾರ್ಟು ಮಾಡಿದೆ, ಪ್ಯಾಕಪ್ ಮಾಡ್ಕೊಂಡು ಹೋದೋ ದಿನಗಳು ಕೂಡ ಇದೆ. ಇಲ್ಲಿ ಪ್ರಾಣಿಗಳ ಜೊತೆ ನಮ್ಮದು ಹೋರಾಟ ಆದರೆ, ಪ್ರಕೃತಿ ಜೊತೆ ಕೂಡ ಹೋರಾಟ ಜೊತೆಗೆ ಇಲ್ಲಿ ನಿಂತ ಪ್ರಾಣಿ ನೆಕ್ಸ್ಟ್ ಇಲ್ಲಿ ನಿಂತ್ಕೊಳ್ಳಲ್ಲ ಕೋಣ. ಇವತ್ತು ಆ ಆಡಿಯನ್ಸು ನಾಳೆಗೆ ಸೆಟ್ ಆಗಲ್ಲ. ವೆರಿ ಡಿಫಿಕಲ್ಟ್. ಅಲ್ಲಿ ಆ ಶಾರ್ಟನ್ನು ನಾವು ಹೆಂಗೆ ಅಚೀವ್ ಮಾಡ್ತಾ ಇದ್ದೀವಿ, ಆ ಸೀನನ್ನು ನಾವು ಹೆಂಗೆ ಕಂಪ್ಲೀಟ್, ಅದೇ ನಮ್ಮ ಚರ್ಚೆ ಇರ್ತೇ ಹೊರತು ಬೇರೆ ಯಾವುದೇ ಮನಸ್ತಾಪಗಳಿಗೆ ಅವಕಾಶಗಳಲ್ಲಿ ಇರಲಿಲ್ಲ. ಎವ್ರಿಥಿಂಗ್ ವಾಸ್ ವೆರಿ ಫೈನ್, ಏನೂ ಸಮಸ್ಯೆ ಇರಲಿಲ್ಲ. ಬಟ್ ಏನು ನಡೆದೋಗಿದೆ ಆ ಟೈಮಲ್ಲಿ. ನನಗೂ ಕಲಾವಿದನಾಗಿ ನನಗೂ ಕೂಡ ನೋವಿದೆ. ಪ್ರಚಾರ ಕಾರ್ಯದಲ್ಲಿ ಅವ್ರು ಇರಬೇಕಾಗಿತ್ತು.